ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಭಾಗವತ ಕಥಾಧಾರೆಯಲ್ಲಿ ಇವತ್ತು ಅವಧೂತ ಗೀತೆ ಕೃಷ್ಣ ಉದ್ಧವರ ಸಂವಾದವನ್ನು ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣನನ್ನು ಕಾಣಕ್ಕೆ ಅಂತ, ಅವನನ್ನು ನೋಡೋಕ್ಕೆ ಅಂತ ಮಹರ್ಷಿಗಳು ಬರ್ತಾರೆ. ಬಂದು ಕೆಲಸ ಮುಗಿಸಿ ಹೊರಟೋಗ್ತಾ ಇದ್ದಾಗ ಇವರುಗಳ ಮಾತುಗಳನ್ನು ಕೇಳ್ತಾ ಇದ್ದ ಉದ್ಧವ ಕೃಷ್ಣನನ್ನು ಏಕಾಂತದಲ್ಲಿ ಸಂದರ್ಶಿಸಲು ಬರ್ತಾನೆ. ಕೃಷ್ಣ, ನಿಮ್ಮ ಮಾತುಗಳನ್ನೆಲ್ಲ ಕೇಳದೆ ನೀನು ಯೋಜಿಸಿದಂತೆ ಮುನಿಶಾಪವೇ ನಿಮಿತ್ತವಾಗಿ ಯದುಕುಲ ನಾಶವಾಗುತ್ತೆ, ನೀನು ನಿನ್ನ ಅವತಾರವನ್ನು ಸಮಾಪ್ತಿ ಮಾಡುವವನಿರ್ತಕ್ಕಂಥವನಾಗಿದ್ದೀಯಾ, ಹಾಗಾದರೆ ನನ್ನ ಗತಿ ಏನು? ದಿನದ 24 ಗಂಟೆಗಳಲ್ಲೂ ನನ್ನ ಜೀವನ ನೀನೇ ಆಗಿದ್ದೆ, ಹಾಗೆ ಇರ್ತಿದ್ದೀನಿ ಕೂಡ. ಈಗ ಈ ಅಂತ್ಯಕಾಲದಲ್ಲಿ ನನ್ನ ಕೈ ಬಿಡಬೇಡ ಕಣೋ ಪ್ರಭೋ, ನಿನ್ನೊಂದಿಗೆ ನಿನ್ನ ಪುಣ್ಯಧಾಮಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಂತಹ ಕೃಪೆ ಮಾಡು ಅಂತ ಉದ್ಧವ ಕೃಷ್ಣನನ್ನು ಕೇಳ್ತಾನೆ. ಆಗ ಕೃಷ್ಣ ಉದ್ಧವನ ಕೈ ಹಿಡಿದುಬಿಟ್ಟು ಹೇಳ್ತಾನೆ, ಕೂರಿಸ್ಕೋತಾನೆ ಪಕ್ಕದಲ್ಲಿ. ಉದ್ಧವ, ಭಕ್ತರೇ ನನ್ನ ಜೀವ, ಅವರ ಉದ್ಧಾರಕ್ಕಾಗಿ ನಡೆಸಬೇಕಾಗಿರ್ತಕ್ಕಂತಹ ದುಷ್ಟ ದಮನಕ್ಕಾಗಿಯೇ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಬರ್ತೇನೆ. ಈ ಬಾರಿ ಕೂಡ ಇದಕ್ಕೆ ಅಂತಲೇ ನಾನು ಬಂದಿರೋದು. ಬಂದ ಕೆಲಸ ಮುಗೀತಾ ಇದೆ, ಧರ್ಮ ಸಂಸ್ಕೃತಿಗಳೆಲ್ಲ ಸ್ಥಿರವಾಗಿವೆ. ಇನ್ನು 7 ದಿನಕ್ಕೆ ಸಾಗರ ಉಕ್ಕಿ ಉಕ್ಕಿ ಭೋರ್ಗರೆದು ಬರ್ತಾ ಇರ್ತಕ್ಕಂಥದ್ದು ದ್ವಾರಕೆಯನ್ನು ನುಂಗುತ್ತೆ. ನಾನು ದ್ವಾರಕೆಯಿಂದ ಹೊರಗೆ ಹೋಗಬೇಕು. ಕಲಿ ನಗರವನ್ನು ಆಕ್ರಮಿಸ್ಕೊಳ್ತಾನೆ. ನಾನು ಹೋಗ್ತಿದ್ದ ಹಾಗೆ ನಗರವೆಲ್ಲ ಜಲಸಮಾಧಿಯಾಗತ್ತೆ. ಉದ್ಧವ, ನೀನು ಇನ್ನಿಲ್ಲಿರಬಾರ್ದು. ಪರಮ ವೈರಾಗ್ಯದಿಂದ ಇಷ್ಟು ಕಾಲ ನೀನು ಕಳೆದಿರೋವಂತಕ್ಕಂಥವನಾಗಿದೆಯಾ ನೀನು. ಈ ಒಂದು ಜಗತ್ತಿನಲ್ಲಿ ನೀನಿರಲಿಕ್ಕೆ ಅಸಾಧ್ಯವಾಗುತ್ತೆ. ನೀನು ನನ್ನಲ್ಲಿಯೇ ಚಿತ್ತವನ್ನು ಕೇಂದ್ರೀಕರಿಸಿ ಜೀವನ್ಮುಕ್ತಿಯನ್ನು ಹೊಂದು ಹೇಗೆ ಎಂಬುದನ್ನು ಒಂದು ಕಥೆ ಮೂಲಕ ಹೇಳ್ತೇನೆ ಕೇಳು. ಇದು ಯದು ಮತ್ತು ಅವಧೂತರೊಳಗಿರ್ತಕ್ಕಂತಹ ಸಂವಾದ ರೂಪದಲ್ಲಿದೆ ಅಂತ ಹೇಳಿ ಕಥೆ ಹೇಳೋಕ್ಕೆ ಶುರು ಮಾಡ್ತಾನೆ ಕೃಷ್ಣ. ನಮ್ಮ ವಂಶದ ಮೂಲ ಪುರುಷ ಮಹಾರಾಜ ಯದು, ಅವನು ಒಂದು ಸಾರ್ತಿ ಒಬ್ಬ ತರುಣ ಅವಧೂತನನ್ನು ಭೇಟಿ ಮಾಡ್ತಾನೆ. ಧರ್ಮಿಷ್ಠನಾಗಿರ್ತಕ್ಕಂತಹ ಅವನಿಗೆ ಧರ್ಮತತ್ವ ತಿಳಿಬೇಕು ಅಂತ ಅನಿಸುತ್ತೆ. ಅವನು ಅವಧೂತನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ದ್ವಿಜೋತ್ತಮ, ಆತ್ಮನಿಷ್ಠನಾಗಿರ್ತಕ್ಕಂತಹ ನೀನು ಸದಾ ಆನಂದಮಯ ಆಗಿರ್ತಕ್ಕಂಥದ್ದು ಅಂದರೆ ಹೇಗೆ? ಅವಧೂತ ಹೇಳ್ತಾನೆ, ದೊರೆಯೇ, ಭಗವಂತನ ಅನುಗ್ರಹ ಮತ್ತು ಹಲವು ಗುರುಗಳಿಂದ ವಿದ್ಯೆ ಸಂಗ್ರಹಿಸಿದೆ. ಇವುಗಳ ಬಳಕೆಯಿಂದ ಅಪರಿಮಿತವಾಗಿರ್ತಕ್ಕಂತಹ ಆನಂದ ನಂದಾಯಿತು. ನನಗೆ 24 ಮಂದಿ ಗುರುಗಳು. ಯಾಕೆಂದರೆ ಇವರಿಂದ ಕಲಿತ ಪಾಠದ ಅನುಷ್ಠಾನದಿಂದ ನನ್ನ ಬದುಕು ಮುಕ್ತವಾಗಿದೆ. ನಿನಗೆ ಕೇಳುವ ಆಸಕ್ತಿ ಇದ್ದರೆ ವಿವರಿಸ್ತೇನೆ ಅಂತ ಹೇಳ್ತಾನೆ. ಯದು, ಧರ್ಮಸ್ವರೂಪನೇ, ದಯವಿಟ್ಟು ತಿಳಿಸು, ನನಗೆ ಆಸಕ್ತಿ ಇದೆ ಅಂತ ಹೇಳಿದಾಗ ಅವಧೂತ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದತ್ತಾತ್ರೇಯನೇ ಆಗಿದ್ದ. ಅವನು ಹೇಳ್ತಾನೆ, ಮೊದಲನೆಯ ಗುರುವೇ ಭೂಮಿ. ಭೂಮಿಯ ಮೇಲೆ ಕೋಟಿ ಕೋಟಿ ಚರಾಚರ ವಸ್ತುಗಳು ಓಡಾಡ್ತವೆ. ನಮಗೇ ಕಾಣಿಸೋ ಹಾಗೆ ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥವು. ಈ ಭೂತಾಯಿ ಕ್ಷಮಾನಿಧಿಯಾಗಿ ಎಲ್ಲವನ್ನು ಸಹಿಸ್ಕೊಳ್ತಾಳೆ, ಏನಕ್ಕೂ ವಿಚಲಿತಳಾಗೋಲ್ಲ ಅವಳು. ಈ ಭೂತಾಯಿಯ ಉದರದಿಂದ ಉದಿಸಿದ ಪರ್ವತಗಳು, ಸಸ್ಯ ಸಂಕುಲವು ತಮ್ಮ ತಾಯಿಯ ಗುಣಗಳನ್ನೇ ಮೈಗೂಡಿಸಿಕೊಂಡ್ವೆ ಸದಾ ಪರೋಪಕಾರ ಮಾಡ್ತವೆ. ಹಣ್ಣು ಹಂಪಲು ಕಾಳು ಬೇಳೆ ಎಲ್ಲವನ್ನ ಕೊಟ್ಟು ಜೀವಗಳನ್ನು ಸಲಹುತ್ತವೆ. ಭೂತಾಯಿಯ ಸಹನೆ, ಈ ಪರ್ವತ ಸಸ್ಯ ಸಂಕುಲದ ಪರೋಪಕಾರಿ ಗುಣಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ. ಎರಡನೆಯ ಗುರು ಗಾಳಿ. ಗಾಳಿಯ ಮೂಲ ಚೈತನ್ಯವೇ ಪ್ರಾಣವಾಯು. ಈ ಪ್ರಾಣವಾಯು ತೀರಾ ಅಲ್ಪ ಪ್ರಮಾಣದ ಜೀವಿಯಲ್ಲಿ ಪ್ರಾಣಧಾರಣೆ ಮಾಡುತ್ತೆ. ಇದರಿಂದ ನಾನು ಕಲಿತ ಪಾಠವೆಂದರೆ, ನಾನು ಪ್ರಾಣಧಾರಣೆಗೆ ಅಗತ್ಯವಿರುವಷ್ಟೇ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು. ಆಹಾರ ಮಾತ್ರವಲ್ಲ, ಪ್ರಕೃತಿಯಿಂದ ತೀರಾ ಅಗತ್ಯ ಇರೋದನ್ನು ಮಾತ್ರ ಬಳಸ್ಕೊಳ್ಬೇಕು. ಇಲ್ಲಿ ಮತ್ತೊಂದು ಪಾಠ ಇದೆ, ಏನಂದರೆ ಗಾಳಿ ಎಲ್ಲ ಕಡೆ ಸಂಚಾರ ಮಾಡುತ್ತೆ. ಶೀತ, ಉಷ್ಣ, ಸುಗಂಧ, ದುರ್ಗಂಧ ಇತ್ಯಾದಿಗಳ ಮೇಲೆ ಬೀಸಿದ್ರೂ ಕೂಡ ದೀರ್ಘಕಾಲ ಅದನ್ನು ಹಿಡಿದಿಡೋದಿಲ್ಲ. ಗಾಳಿಯಿಂದ
ನಿಸ್ಪೃಹತೆಯನ್ನು ನಾನು ಕಲ್ತ್ಕೊಂಡೆ. ಮೂರನೆಯ ಗುರುವೇ ಆಕಾಶ. ಇದು ಇಡೀ ಜಗತ್ತನ್ನು ವ್ಯಾಪಿಸಿದೆ, ಆದರೆ ಇದಕ್ಕೆ ಯಾವ ಸಂಪರ್ಕವೂ ಇಲ್ಲ. ಸಂಸಾರದಲ್ಲಿದ್ದರೂ ಆಕಾಶದಂತೆ ಇದ್ದರೂ ಇಲ್ಲದಂತೆ ಇರಬೇಕು ನಾವು. ಇನ್ನು ನೀರಿನಿಂದ ಕಲಿಯೋದೇನು ಅಂದರೆ ಸ್ವಚ್ಛತೆ, ಸ್ನಿಗ್ಧತೆ, ಸ್ನೇಹಪರತೆ, ಮಧುರತೆ, ಬದುಕು ಸ್ಪರ್ಶನ ದರ್ಶನಗಳಿಂದಲೇ ಪವಿತ್ರತೆಯನ್ನು ನಾವು ಹರಡಬೇಕಾಗಿರ್ತಕ್ಕಂಥದ್ದನ್ನು ಕಲ್ತ್ಕೊಳ್ಬೇಕು. ಇನ್ನು ನನ್ನ ಇನ್ನೊಂದು ಗುರು ಅಂದರೆ ಬೆಂಕಿ. ಅದು ತನ್ನಲ್ಲಿ ಬಂದು ಬಿದ್ದದ್ದನ್ನೆಲ್ಲ ತಿಂದು ಹಾಕುತ್ತೆ, ಆದರೂ ಅದು ಅದರ ಪರಿಶುದ್ಧತೆಯನ್ನು ಕಳೆದುಕೊಳ್ಳೋದಿಲ್ಲ. ಯೋಗಿ ಹೀಗಿರಬೇಕು, ತನ್ನ ಪರಿಧಿಯಲ್ಲಿ ಯಾವುದೇ ಬರಲಿ ಅದನ್ನು ಸ್ವೀಕರಿಸಬೇಕು, ಆದರೆ ಅದಕ್ಕೆ ಅಂಟ್ಕೊಂಡಿರಬಾರ್ದು. ಸಮಚಿತ್ತದ ನಿಸ್ಪೃಹತೆಯಲ್ಲಿ ಅದು ಭಸ್ಮವಾಗಬೇಕು. ಹಾಗೆಯೇ ತೇಜೋವಂತವಾಗಿ ಶರಣಾಗತನನ್ನು ಉದ್ಧರಿಸಬೇಕು. ಇದು ನಾನು ಪಂಚಭೂತಗಳಿಂದ ಕಲಿತ ಪಾಠ. ಮಹಾರಾಜ ಸೂರ್ಯ ಚಂದ್ರರಷ್ಟು ದೊಡ್ಡ ಗುರುಗಳಿಲ್ಲ. ಸೂರ್ಯ ಪ್ರತಿದಿನ ಸಮುದ್ರದ ನೀರನ್ನು ತೆಗೆದುಕೊಂಡು ಮತ್ತೆ ಅದನ್ನು ಸಮುದ್ರಕ್ಕೆ ಸುರಿತಾನೆ. ಸೂರ್ಯ ಚಂದ್ರರು ಕನ್ನಡಿಯಲ್ಲಿ ಕಾಣ್ತಿದ್ರೂ ಕೂಡ ಕನ್ನಡಿಯವರ ಅಥವಾ ಸೂರ್ಯಚಂದ್ರರಿಗೆ ಕನ್ನಡಿಯ ಸಂಪರ್ಕ ಇಲ್ಲ. ಯೋಗಿ ಹೀಗಿರಬೇಕು. ಚಂದ್ರನ ವೃದ್ಧಿಕ್ಷಯಗಳನ್ನು ನಾವು ನೋಡ್ತೇವೆ, ಆದರೆ ಅವು ನಮಗೆ ಗೋಚರವಾಗೋದು ಒಂದು ಮಿಥ್ಯೆಯೇ ಹೊರತು ಚಂದ್ರನ ವಿಕಾರಗಳಲ್ಲ. ಹೀಗೆ ಮಾನವ ವಿಕಾರಗಳು ಮನುಷ್ಯ ದೇಹಕ್ಕೆ ಸಂಬಂಧಪಟ್ಟವೇ ಹೊರತು ಆತ್ಮಕ್ಕಲ್ಲ ಅದು ಅಂತ ಹೇಳ್ತಾನೆ. ಮತ್ತು ಹೇಳ್ತಾನೆ, ಹೆಬ್ಬಾವು ನನ್ನ ಇನ್ನೊಂದು ಗುರು. ಅದು ಬಿದ್ದಲ್ಲಿಯೇ ಬಿದ್ದುಕೊಂಡಿರುತ್ತೆ, ತನ್ನ ಕಡೆ ಬಂದದ್ದನ್ನು ತಿಂದು ತೃಪ್ತಿ ಪಡುತ್ತೆ. ಸುಖ ದುಃಖಗಳು ಬದುಕಿನ ಒಂದು ಭಾಗ, ಬರಲಿ ಸ್ವೀಕರಿಸೋಣ, ಆದರೆ ಅದರ ಅಂಟು ನಮಗೆ ಬೇಡ. ಇವು ಕಲಿಕೆಯ ಆಹಾರ ಮಾತ್ರ, ಹೆಚ್ಚಿಲ್ಲ ಅಂತ ಹೇಳ್ತಾನೆ. ಸಮುದ್ರದ ಮತ್ತೊಂದು ಗುಣ ಹೇಳಬೇಕು ನಾನು. ಸಾವಿರಾರು ನದಿಗಳು ಸಾಗರವನ್ನು ಸೇರುತ್ತವೆ, ಇಷ್ಟಾದರೂ ಅದು ಹಿಗ್ಗೋದೂ ಇಲ್ಲ, ಕುಗ್ಗೋದೂ ಇಲ್ಲ. ಸುಖ ದುಃಖಗಳಿಗೆ ಮನುಷ್ಯನ ಪ್ರತಿಕ್ರಿಯೆಯೂ ಕೂಡ ಈ ಸಮುದ್ರದ ಥರನೇ ಇರಬೇಕಾಗುತ್ತೆ. ಜೇನು ಹುಳವನ್ನು ನೋಡು, ಜೇನು ಶೇಖರಣೆ ಅದರ ಕೆಲಸ. ಹೂವಿಗೆ ಚೂರೇ ಚೂರು ನೋವಾಗದಂತೆ ಸ್ವಲ್ಪವೇ ಮಧುವನ್ನು ಅದು ಹೀರುತ್ತೆ. ಅನೇಕ ಹೂಗಳಿಂದ ಮಧುವನ್ನು ಶೇಖರಿಸುತ್ತೆ. ಮನುಷ್ಯನೂ ಅಷ್ಟೇ, ಸ್ವಲ್ಪವೇ ಜೀವನಕ್ಕೆ ಅಗತ್ಯವಾದಷ್ಟೇ ಸ್ವೀಕರಿಸಬೇಕು. ಮತ್ತೊಂದು ವಿಷಯ ಅಂದರೆ ಅನಗತ್ಯವಾದುದನ್ನು ಸಂಗ್ರಹಿಸಲೇಬಾರದು. ಹಾಗೆ ಮಾಡಿದ್ರೆ ಅದು ಬೇಡನ ಪಾಲಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಬದುಕಿನಲ್ಲಿ ಸುಖ ಬೇಕು ಅನ್ನೋದಾದರೆ ಬೊಗಸೆಯಲ್ಲಿ ಭೋಜನ ಮಾಡಬೇಕು. ಆನೆಯಿಂದ ಆನೆಯನ್ನು ಹಿಡ್ತಾರೆ, ಹೆಣ್ಣಾನೆಯನ್ನು ಬಯಸಿ ಗಂಡಾನೆ ಹೊಂಡಕ್ಕೆ ಬೀಳುತ್ತೆ. ಇಂದ್ರಿಯ ಸುಖದ ಆಕರ್ಷಣೆ ಮನುಷ್ಯನನ್ನು ಸಂಸಾರಕ್ಕೆ ಬಂಧಿಸುತ್ತೆ. ಮೀನು ನಾಲಿಗೆಯ ಚಪಲದಿಂದ ಗಾಳಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಜಿಂಕೆ ಬೇಟೆಗಾರನ ಮಧುರ ಸಂಗೀತಕ್ಕೆ ಮರುಳಾಗಿ ಬಲೆಯಲ್ಲಿ ಬೀಳುತ್ತವೆ. ಮೀನಿನಂತೆ ನಾಲಿಗೆಯ ಚಪಲ ಇರತಕ್ಕಂತಹ ವ್ಯಕ್ತಿ ಸಂಗ್ರಹದ ಚಟಕ್ಕೆ ಬೀಳುತ್ತಾನೆ. ಬೇಟೆಗಾರನಿಂದಲೂ ಕಲಿಬಹುದು. ನಾನೊಮ್ಮೆ ಬೇಟೆಗಾರನೊಬ್ಬ ತನ್ನ ಬೇಟೆಗೆ ಗುರಿ ಇಡೋದನ್ನು ನೋಡಿದೆ. ಅಷ್ಟರಲ್ಲಿ ರಾಜ ಬಂದು ಬಹಳ ವೈಭವದಿಂದ ಬರ್ತಾ ಇರ್ತಾನೆ. ಬೇಟೆಗಾರ ಅವನತ್ತ ತಿರುಗಿಯೂ ನೋಡಲಿಲ್ಲ. ಅವನ ಲಕ್ಷ್ಯ ಕೇವಲ ಅವನ ಬೇಟೆ ಮೇಲಷ್ಟೇ ಇತ್ತು. ಯೋಗಿಯ ಲಕ್ಷ್ಯ ಕೇವಲ ಮೋಕ್ಷ ಮಾತ್ರ ಆಗಿರಬೇಕು ಅಂದರೆ ನಾನು ಅವನಿಂದ ಕಲ್ತ್ಕೊಂಡೆ. ಮತ್ತೊಂದು ಗುರು ಯಾವುದು ಗೊತ್ತಾ? ಕಣಜದ ಹುಳು. ಕಣಜದ ಹುಳು ತನ್ನ ಆಹಾರಕ್ಕೆ ಅಂತ ಹುಳುವನ್ನು ತಂದಿಡುತ್ತೆ. ಆ ಹುಳುವಿಗೆ ಕಣಜದ ಹುಳುವಿನ ಭಯ. ಯಾವಾಗ ತನ್ನನ್ನು ತಿಂದು ಹಾಕುತ್ತೋ ಅಂತ ಅದು ಸದಾ ಕಣಜದ ಹುಳುವಿನ ಬಗ್ಗೆನೇ ಚಿಂತೆ ಮಾಡ್ತಿರುತ್ತೆ. ಹೀಗೆ ಚಿಂತಿಸಿ ಅದರ ರೂಪವನ್ನೇ ಧ್ಯಾನಿಸಿ ಒಳಗಿಂದೊಳಗೆ ತಾನೇ ಕಣಜದ ಹುಳುವಾಗಿ ಪರಿವರ್ತವಾಗಿಬಿಡುತ್ತೆ. ಯೋಗಿಯಾಗ ಬಯಸ್ತಕ್ಕಂಥವನು ಹೀಗೆಯೇ ಪರಬ್ರಹ್ಮ ಸ್ವರೂಪವನ್ನೇ ಧ್ಯಾನ ಮಾಡ್ತಿದ್ರೆ ಪರಬ್ರಹ್ಮನೇ ಆಗಬಹುದು ಅನ್ನೋದನ್ನು ನಾನು ಈ ಜೇನು ಹುಳ ಕಣಜದ ಹುಳುವಿನಿಂದ ಕಲ್ತ್ಕೊಂಡೆ. ಹಾಗೆ ಜೇಡರ ಹುಳುವೂ ಅಷ್ಟೇ. ಗುರುವೇ, ಜೇಡ ತನ್ನ ಶರೀರದಿಂದ ದಾರವನ್ನು ಹೊರಹಾಕಿ ತನ್ನ ಸುತ್ತಲೂ ಒಂದು ಬಲೆ ನಿರ್ಮಿಸಿಕೊಳ್ಳುತ್ತೆ. ಅದರ ಮಟ್ಟದಲ್ಲಿ ಆರಾಮವಾಗಿರುತ್ತೆ. ಯೋಗಿಯು ಹೀಗೆ ಇರಬೇಕು. ವೈರಾಗ್ಯ, ಜ್ಞಾನ ಅಂತಕ್ಕಂಥ ಆವರಣವನ್ನು ತನ್ನ ಮನೋಮೂಲದಿಂದ ನಿರ್ಮಿಸಿಕೊಂಡು ಅದರಲ್ಲಿ ವಾಸನೆಗಳ ಸಂಪರ್ಕವಿಲ್ಲದೆ ಇರಬೇಕು. ಮುಂದೊಂದು ದಿವಸ ಅಂತ್ಯ ಸಮೀಪಿಸಿದಾಗ ಆವರಣವನ್ನೇ ನುಂಗಿ ನಿರಾಳವಾಗಬೇಕು. ಜೋಡಿ ಪಾರಿವಾಳಗಳು ಅನ್ಯೋನ್ಯವಾಗಿದ್ದು ಹೆಣ್ಣು ಪಾರಿವಾಳ ಮೊಟ್ಟೆ ಇಟ್ಟು ಮರಿ ಮಾಡ್ತು. ಒಂದು ದಿವಸ ಬೇಟೆಗಾರ ಬಂದು ಮರಿನ ಹಿಡಿದ. ತಾಯಿ ಹಕ್ಕಿ ದುಃಖದಿಂದ ತಾನು ಬಲೆಗೆ ಬಿತ್ತು. ಇದನ್ನು ನೋಡಿರ್ತಕ್ಕಂಥ ತಂದೆ ಪಾರಿವಾಳ ಬಲೆಗೆ ಬಂದು ಬಿತ್ತು. ಸಂಸಾರ ಮೋಹದಿಂದ ನಿರ್ಲಿಪ್ತನಾಗಿರಬೇಕು ಅಂತ ಇದು ಹೇಳುತ್ತೆ.
ಹೀಗೆ ಕಂಡದ್ದ ಎಲ್ಲದರಲ್ಲೂ ನಾವು ಗುರುವನ್ನು ಕಾಣಬಹುದು ಅಂತ ಹೇಳಿ ಅವಧೂತ ರೂಪಿಯಾಗಿರ್ತಕ್ಕಂಥ ದತ್ತಾತ್ರೇಯರು ಯದು ಮಹಾರಾಜನಿಗೆ ಈ ಒಂದು ಉಪದೇಶವನ್ನು ಮಾಡಿದ್ದನ್ನು ಕೃಷ್ಣ ಉದ್ಧವನಿಗೆ ಬೋಧಿಸಿದ. ಧನ್ಯವಾದಗಳು.